ಸೊ ಮೇಕಪ್ ಅಂದ ತಕ್ಷಣ ನಾವು ಹಾಕೊಂಡ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಬೇಕಾಗುತ್ತೆ. ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ನಾವು ಹೇಗೆ ಮೇಕಪ್ ನ ರಿಮೂವ್ ಮಾಡ್ತೀವಿ ಅಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾವು ಸ್ಕಿನ್ ಹೇಗೆ ನೈಟ್ ಮಲ್ಗೋವಾಗ ಪ್ರೆಪ್ ಮಾಡ್ತೀವಿ. ಸೇವಿಸೋ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜಂಕ್ ಫುಡ್, ಈ ಕೋಕ್ ಅದು ಇದು ಅಂತೆಲ್ಲ ಕುಡಿತಾರಲ್ಲ. ಅಂದ್ರೆ ಈಗ ನೀವ್ ಆಚೆ ಹೆಂಗ್ ಕಾಣಿಸ್ತೀರಾ, ನೀವ್ ಒಳಗಡೆ ನೀವು ತಗೊಳ್ಳೋ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ. ಒಂದಷ್ಟು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತಂದ್ರೆ, ಸೊ ನೀವು ಮೇಕಪ್ ಹಚ್ಚೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಕಾಷನ್ಸ್ ಅಂತ ತಗೊಂತೀರಾ? ಪಾರ್ಲರ್ಗೆ ಹೋಗೋದೇ ಕಮ್ಮಿ. ನೀವು ನೋಡಿರ್ಬೋದು ನನ್ನ ಪೇಜಲ್ಲಿ ಎಲ್ಲೂ ಯಾವ ತರ ಟ್ರೀಟ್ಮೆಂಟ್ ತಗೊಂಡಿದೀನಿ ಅಂತಾನು ನಾನು ಇವತ್ತಿನವರೆಗೂ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಯೋಗ ಪ್ರಿಫರ್ ಮಾಡ್ತೀರಾ, ಜಿಮ್ ಪ್ರಿಫರ್ ಮಾಡ್ತೀರಾ? ಆಕ್ಚುಲಿ ಬಿಗ್ ಬಾಸ್ಗೂ ಮುಂಚೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ ಹೇಳಿ ಈಗ ಮನೇಲೆ ಯೋಗ ಮಾಡ್ತೀನಿ ನಾನು. ಅದ್ರ ತಕ್ಕಂಗೆ ನಾವು ಚೇಂಜಸ್ ಆಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರಿ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಮೊರೆ ಹೋಗ್ತಿರ್ತಾರೆ. ನನಗೆ ಆತರ ಮಾಡಿಸ್ಬೇಕು ಅನ್ನೋ ತರ ಅನ್ಸಿಲ್ಲ, ನಾನು ಮಾಡಿಸಿಲ್ಲ. ಮೇಡಮ್, ಈಗ ನೀವೇ ಹೇಳ್ತಾ ಇದ್ರೆ ಸಿನಿಮಾದಲ್ಲೂ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನಟಿ ಅಂದ ತಕ್ಷಣ ನಿಮ್ಮ ಗ್ಲಾಮರ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಪರ್ಸನಲ್ ಆಗಿ ಇದೇನಂತಂದ್ರೆ, ಒಂದಷ್ಟು ಜನ ಆಡಿಯನ್ಸ್ಗೆ ಮೋಕ್ಷಿತಾ ಪೈ ಅವರ ಪರ್ಸನಲ್ ಲೈಫ್ ಅಲ್ಲಿ ಮೇಕಪ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಏರ್ ಕೇರ್ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳುವಂತ ಕುತೂಹಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸೊ ಮೇಕಪ್ ಅಂದ ತಕ್ಷಣ ನಾವು ಹಾಕೊಂಡ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಬೇಕಾಗುತ್ತೆ. ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಮೇಕಪ್ ಹಾಕಕ್ಕೂ ಮುಂಚೆ ನಾವು ಸ್ಕಿನ್ ನ ಹೇಗ್ ಪ್ರೆಪ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಲೈಕ್ ಶೂಟ್ ಎಲ್ಲ ಆದ್ಮೇಲೆ ನಾವು ಹೇಗೆ ಮೇಕಪ್ ನ ರಿಮೂವ್ ಮಾಡ್ತೀವಿ ಅಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾವು ಸ್ಕಿನ್ ನ ಹೇಗೆ ನೈಟ್ ಮಲ್ಗೋವಾಗ ಪ್ರೆಪ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾವು ಸೇವಿಸೋ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜಂಕ್ ಫುಡ್, ಈ ಕೋಕ್ ಅದು ಇದು ಅಂತೆಲ್ಲ ಕುಡಿತಾರಲ್ಲ. ಸೊ ಅದೆಲ್ಲ ನಮ್ಗೆ ಹೆಲ್ತ್ ಹಾಳು ಮಾಡ್ತಾ ಬರುತ್ತೆ. ಅಂದ್ರೆ ಈಗ ನೀವ್ ಆಚೆ ಹೆಂಗ್ ಕಾಣಿಸ್ತೀರಾ, ನೀವ್ ಒಳಗಡೆ ನೀವು ತಗೊಳ್ಳೋ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವ್ ಒಳಗಡೆ ಒಳ್ಳೆ ಫುಡ್ ನ ಇಂಟೇಕ್ ಮಾಡ್ತು ಅಂದ್ರೆ ಆಚೆ ನೀವ್ ಹಾಗೆ ಕಾಣಿಸ್ತೀರಾ. ಅದೇ ನೀವು ಒಳಗಡೆ ನೀವು ಈ ತರ ಜಂಕ್ ಫುಡ್ ಅದು ಇದು ತಿನ್ಕೊಂಡು ಹೋಯ್ತು ಅಂದ್ರೆ ಅದು ಆಚೆ ಕಾಣಿಸುತ್ತೆ ನಿಮ್ಗಷ್ಟೇ. ಮೇಕಪ್ ಗಿಂತ ಮುಂಚೆನೂ ಮತ್ತೆ ಮೇಕಪ್ ರಿಮೂವ್ ಆದ್ಮೇಲೂ ಕೂಡ ಒಂದಷ್ಟು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತಂದ್ರೆ, ಸೊ ನೀವು ಮೇಕಪ್ ಹಚ್ಚೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಕಾಷನ್ಸ್ ಅಂತ ತಗೊಂತೀರಾ? ಆಫ್ಟರ್ ಮೇಕಪ್ ರಿಮೂವ್ ಆದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತಗೊಂತೀರಾ ಅಂತ? ಅಂದ್ರೆ ಮೇಕಪ್ ಹಚ್ಚಕ್ಕೂ ಮುಂಚೆ ನಾನು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆಮೇಲೆ ಮೇಕಪ್ ಹಚ್ತೀನಿ. ಯಾಕೆಂದ್ರೆ ಅದು ನಮ್ಮ ಸ್ಕಿನ್ ಅಂದ್ರೆ ಸನ್ ರೇಸ್ ಇಂದ ಆಗಿರ್ಬೋದು ಇಲ್ಲ ಬೇರೆ ಕೆಮಿಕಲ್ಸ್ ಇಂದ ಆಗಿರ್ಬೋದು ಅದು ಪ್ರೊಟೆಕ್ಟ್ ಮಾಡುತ್ತೆ. ರಾತ್ರಿ ಬಂದ್ಮೇಲೆ ಮೇಕಪ್ ತೆಗ್ದಾದ್ಮೇಲೆ ಮಾಮೂಲಿ ನಂದು ಸೀರಮ್ಸು ಮತ್ತೆ ಮಾಯಿಶ್ಚರೈಸರು, ಅಂಡರ್ ಐ ಕ್ರೀಮ್ಸು, ಲಿಪ್ ಬಾಮ್ ಇದಿಷ್ಟು. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆಲ್ಲ ಜಾಸ್ತಿ ಹೋಗ್ತಿರ್ತೀರಾ ಅಂತ? ಪಾರ್ಲರ್ಗೆ ಹೋಗೋದೇ ಕಮ್ಮಿ. ನೀವು ನೋಡಿರ್ಬೋದು ನನ್ನ ಪೇಜಲ್ಲಿ ನಾನು ಯಾವ ತರ ಟ್ರೀಟ್ಮೆಂಟ್ ತಗೊಂಡಿದೀನಿ ಅಂತಾನು ನಾನು ಇವತ್ತಿನವರೆಗೂ ವಿಡಿಯೋಸ್ಗಳು ಹಾಕಿಲ್ಲ. ನಾನು ತುಂಬಾ ಕಮ್ಮಿ ಸಲೂನ್ಗೆ ಹೋಗೋದು, ಫೇಶಿಯಲ್ ಮಾಡಿಸೋದು ಅದೆಲ್ಲ ತುಂಬಾ ಕಮ್ಮಿ. ಆದಷ್ಟು ಒಳ್ಳೆ ಆಹಾರ ತಿಂತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಮಿನಿಮಮ್ 9 to 10 hours ಮಲಗ್ತೀನಿ. ಮೇ ಬಿ ಅದು ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ. ಅಮ್ಮ ಏನಾದ್ರು ಒಂದಷ್ಟು ಹೋಮ್ ರೆಮಿಡೀಸ್, ಯಾಕಂತಂದ್ರೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರೋದ್ರಿಂದ ಒಂದಷ್ಟು ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ಅಂತ ಹೇಳ್ತಿರ್ತಾರೆ. ಆ ತರ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡೋದಾದ್ರೆ ಆ ರೆಮಿಡಿ ಬಗ್ಗೆ ಹೇಳಿ. ಅಂಡ್ ನೀವು ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು ಏನಾದ್ರು ಟಿಪ್ಸ್ ಕೊಡೋದಾದ್ರೆ? ಆಕ್ಚುಲಿ ಅದೆಲ್ಲ ಟ್ರೈ ಮಾಡ್ಬಿಟ್ಟು ಸ್ಕಿನ್ ತುಂಬಾ ಹಾಳಾಗಿದೆ ನನಗೆ. ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿ ಒಂದ್ ಟೈಮಲ್ಲಿ ಟ್ರೈ ಮಾಡಿ. ಯಾಕೆಂದ್ರೆ ನಮ್ ಸ್ಕಿನ್ ಏನು ಅಂತ ನಮಗೆ ಗೊತ್ತಿರಲ್ಲ. ಲೈಕ್ ನಮ್ದು ಏನೋ ಆಯಿಲಿನ, ನಾರ್ಮಲ್ ಸ್ಕಿನ್ನ ಅಥವಾ ಟೀಝೋನ್ ಆಯಿಲಿನ, ಕಾಂಬಿನೇಷನ್ ಸ್ಕಿನ್ ಏನು ಗೊತ್ತಿರಲ್ಲ ನಮಗೆ. ಸೊ ನಮ್ಮ ಡಾಕ್ಟರ್ ನಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ. ನನ್ನ ಡರ್ಮಟಾಲಜಿಸ್ಟ್ ಇದ್ದಾರೆ, ಅವ್ರು ನನಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ. ಅಂದ್ರೆ ಈ ತರ ಮನೆದು ಇದೆಲ್ಲ ಯೂಸ್ ಮಾಡಿ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಬಟ್ ನನ್ನ ಸ್ಕಿನ್ಗಂತೂ ಏನೂ ಸೆಟ್ ಆಗಲ್ಲ. ಹಾಗಾಗಿ ನಾನು ಏನೂ ಟ್ರೈ ಮಾಡಲ್ಲ. ಏನೇ ಇದ್ರು ಈ ತರ ಮಾಯಿಶ್ಚರೈಸರ್ ಅದು ಇದು ಅಷ್ಟೇ. ಆಮೇಲೆ ಪ್ರಾಪರ್ ಆಗಿ ಊಟ ಮಾಡ್ತೀನಿ ನಾನು. ಅಂದ್ರೆ ಯಾವುದೇ ಜಂಕ್ ಫುಡ್ ತಿನ್ನಲ್ಲ, ಹೆಲ್ದಿ ಫುಡ್ ತಿಂತೀನಿ. ಆಮೇಲೆ ABC ಜ್ಯೂಸ್ ಕುಡಿತೀನಿ, ಇದು ಏನು ಎಳ್ನೀರು ಕುಡಿತೀನಿ. ಸೊ ಇದೆಲ್ಲ ನನ್ನ ಸ್ಕಿನ್ ನ ಮೇಂಟೈನ್ ಮಾಡಿದೆ ಅಷ್ಟೇ. ಆಮೇಲೆ ಶುಗರ್ ತಿನ್ನಲ್ಲ ನಾನು. ನೋ ಶುಗರ್, ಐ ಅವಾಯ್ಡ್ ಶುಗರ್. ತುಂಬಾ ರೇರ್. ನಾನು ತುಂಬಾ ಆಸೆ ಪಟ್ಟು ಐಸ್ ಕ್ರೀಮ್ ತಿನ್ನೋದಾಗಿರ್ಬೋದು ಇಲ್ಲ ಪೇಸ್ಟ್ರೀಸ್ ತಿನ್ನೋದಾಗಿರ್ಬೋದು ತುಂಬಾ ರೇರ್, ತಿನ್ನೋದೇ ಇಲ್ಲ. ಯಾವಾಗ್ಲೂ ಆಸೆ ಆದ್ರೆ ಒಂದಿಷ್ಟು ತಿಂತೀನಿ ಅಷ್ಟೇ. ಮೇಡಮ್, ಹೇರ್ ಕೇರ್ ಈಗ ಪ್ರತಿಯೊಂದು ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಇರ್ತದೆ, ಸ್ಪ್ರೇ ಆಗ್ಬೇಕಾಗುತ್ತೆ, ಹೇರ್ ಸ್ಟ್ರೈಟ್ನಿಂಗ್ ಅಂತ ಟೈಮಲ್ಲೂ ಕೂಡ ಹೇರ್ ಎಲ್ಲ ಡ್ಯಾಮೇಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹೇರ್ ಕೇರ್ ರೊಟೀನ್ ಬಗ್ಗೆ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ನಾನು ವೀಕ್ಲಿ ಟ್ವೈಸ್ ಆಯಿಲ್ ಅಪ್ಲೈ ಮಾಡ್ತೀನಿ. ಅಮ್ಮ ಮನೇಲೆ ಮಾಡಿರೋ ಎಣ್ಣೆ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟು ಅಂತಂದ್ರೆ ಕೆಲವೊಂದು ಆಯಿಲ್ಸ್ ಅವಾಗ ಟ್ರೈ ಮಾಡ್ತೀನಿ. ತುಂಬಾ ಉದುರ್ತಿದೆ ಅಂತಂದಾಗ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ಆಯಿಲ್ ಚೆನ್ನಾಗಿದೆ ಅದನ್ನ ನೋಡಿ ನಾನು ಟ್ರೈ ಮಾಡಿದ್ದುಂಟು, ಇಲ್ಲ ಅಂತಿಲ್ಲ. ಅದು ನಂಗೆ ಹೆಲ್ಪ್ ಕೂಡ ಆಗಿದೆ. ಸೊ ಅದು
ಅಂದ್ರೆ ತುಂಬಾ ಬಿಗ್ ಬಾಸ್ ಇಂದ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಹೇರ್ ಡ್ಯಾಮೇಜ್ ಆಗಿದೆ ನನಗೆ. ಯಾಕೆಂದ್ರೆ ಅದು ಏನೋ ಗೊತ್ತಿಲ್ಲ, ಅಲ್ಲಿ ನೀರ್ಗೋ ಏನೋ ಗೊತ್ತಿಲ್ಲ ತುಂಬಾನೇ ಕೂದಲು ಉದುರ್ತು. ಬಟ್ ಈಗ ಮನೆಗೆ ಬಂದ್ಮೇಲಿಂದ ಅಮ್ಮ ಎಣ್ಣೆ ಮಾಡಿದ್ದಾರೆ. ಅದಲ್ಲದೆ ಬೇರೆ ಇನ್ನೊಂದು ಆಯಿಲ್ ಒಂದು ಯೂಸ್ ಮಾಡ್ತಿದ್ದೇನೆ ಹೊರಗಡೆಯಿಂದ. ಅದು ಆಮೇಲೆ ಅದು ಇದು ಮಾಸ್ಕ್ಗಳು ಹಾಕೋದು ಹೇರ್ಗೆ, ಹಂಗೆಲ್ಲ ಮಾಡಿ ಒಂದ್ ಸ್ವಲ್ಪ ಇದಾಗ್ತದೆ. ಟ್ರೈ ಮಾಡ್ತಾ ಮೇಡಮ್ ವರ್ಕೌಟ್ ಸ್ಕಿನ್ನಿಗಿನ್ನ ಕೂದ್ಲು ಯೋಚನೆ ನನಗೆ. ವರ್ಕೌಟ್ ರೂಟೀನ್ ಬಗ್ಗೆ ಹೇಳೋದಾದ್ರೆ ವರ್ಕೌಟ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಯೋಗ ಪ್ರಿಫರ್ ಮಾಡ್ತೀರಾ, ಜಿಮ್ ಪ್ರಿಫರ್ ಮಾಡ್ತೀರಾ? ಆಕ್ಚುಲಿ ಬಿಗ್ ಬಾಸ್ಗೂ ಮುಂಚೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ ಹೇಳಿ. ಈಗ ಮನೇಲೆ ಯೋಗ ಮಾಡ್ತೀನಿ ನಾನು. ಬಟ್ ಆದ್ರೂ ಬಿಗ್ ಬಾಸ್ ಇಂದ ಬಂದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟು ಮಾಡ್ತಾ ಇಲ್ಲ. ಅಂದ್ರೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಇಲ್ಲ. ಯೋಗ ಮಾಡ್ತೀನಿ ಬಟ್ ಅವಾಗ ಇವಾಗ ಹಂಗೆ ನಾನು ಫ್ರೀ ಇದ್ದಾಗ ಆಗುತ್ತೆ, ಮನೇಲಿ ಇದ್ದಾಗ ಮಾಡ್ತೀನಿ. ಬಟ್ ಮುಂಚೆ ಆದ್ರೆ ಇಲ್ಲ, ನಾನು ಶೂಟ್ಗೆ ಹೋಗೋಕ್ಕೂ ಮುಂಚೆ ನಾನು ವರ್ಕೌಟ್ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋ ತರ ಇದ್ದೆ. ಬಟ್ ಈಗ ಒಂದ್ ಸ್ವಲ್ಪ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಲ್ಲಾ ಲೈಫ್ ಅಂದ್ರೆ ನನ್ನ ಲೈಫ್ ಸ್ಟೈಲ್ ಒಂಚೂರು ಚೇಂಜ್ ಆಗಿದೆ. ಅದು ಮತ್ತೆ ಬ್ಯಾಕ್ ಟು ಫಾರ್ಮ್ ತರಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ ಗಿಂತ ಮುಂಚೆ ಶೂಟ್ ಹೋಗ್ಬೇಕಾದ್ರೂ ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತಿದ್ರಿ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಡಯಟ್ ಲಿಸ್ಟ್ ಅಲ್ಲಿ ಇರ್ತಿತ್ತು, ಆಫ್ಟರ್ ವರ್ಕೌಟ್ ಆದ್ಮೇಲೆ ಏನೆಲ್ಲ ಡಯಟ್ ಲಿಸ್ಟ್ ಅಲ್ಲಿ ಇರ್ತಿತ್ತು ಅಂತ? ಡಯಟ್ ಫ್ರೆಂಡ್ಲಿನಾ ಅಥವಾ ಊಟನ ಮನೆ ಊಟ ಸೇವಿಸ್ತಿದ್ರ ಅಂತ? ಅಷ್ಟೆಲ್ಲ ನಾನು ಫಾಲೋನೇ ಮಾಡ್ತಾ ಇರ್ಲಿಲ್ಲ. ಒಂದು ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಮನೇಲೆ ಯೋಗ ಮಾಡ್ತಾ ಇದ್ದೆ. ಅದು ಬಿಟ್ರೆ ಪ್ರಾಪರ್ ಆಗಿ ಊಟ ಮಾಡ್ತಿದ್ದೆ, ಮನೆ ಊಟ ಮಾಡ್ತಾ ಇದ್ದೆ ನಾನು. ಆಚೆ ಫುಡ್ ತಿಂತಾ ಇರ್ಲಿಲ್ಲ ಅಷ್ಟೇ. ಅದು ಬಿಟ್ಟು ಮನೇಲಿ ನಮ್ಮಮ್ಮ ಮಾಡಿದ ಎಲ್ಲ ಅಡುಗೆ ತಿಂತೀನಿ ನಾನು. ಇದು ತಿನ್ಬಾರ್ದು ಅದು ತಿನ್ಬಾರ್ದು ಆ ಥರ ಏನೂ ಇಲ್ಲ, ಆಚೆ ತಿನ್ನಲ್ಲ ಅಷ್ಟೇ. ಈ ಕೆಲವೊಬ್ರು ಏನಂತಂದ್ರೆ ನಟಿಮಣಿಯರೆಲ್ಲಾನು ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಆಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರಿ ಮತ್ತೆ ಪ್ಲಾಸ್ಟಿಕ್ ಸರ್ಜರೀಸ್ ಮೊರೆ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಂಗೆ ಇವತ್ತಿನವರೆಗೂ ಇದು ಬಂದಿಲ್ಲ, ನನಗೆ ಆ ಥರ ಮಾಡಿಸ್ಬೇಕು ಅನ್ನೋ ಥರ ಅನ್ಸಿಲ್ಲ, ನಾನು ಮಾಡಿಸಿಲ್ಲ. ಸೊ ಮಾಡಿಸೋರ್ಗೆ ನಾನು ಏನು ಹೇಳಲ್ಲ, ನೋ ಕಮೆಂಟ್ಸ್. ಬಿಕಾಸ್ ಅದು ಅವ್ರ ಇಷ್ಟ. ಅದು ಅವ್ರಿಗೆ ನಾವು ಹಿಂಗೆ ಮಾಡಬೇಡಿ, ಅದು ತಪ್ಪು, ಇಲ್ಲ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಕ್ ನಮ್ಗೆ ಅದು ರೈಟ್ಸ್ ಇಲ್ಲ. ಅದು ಅವ್ರವ್ರಿಗೆ ಸೇರಿದ್ದು, ಅವ್ರ ಇಷ್ಟ, ಅವ್ರು ಏನು ಮಾಡ್ತಾರೋ ಮಾಡಲಿ. ಬಟ್ ನನಗೆ ಅದು ಇಲ್ಲಿವರೆಗೂ ಮಾಡಿಸೋ ಅಂತ ಒಂದು ಇದು ಬಂದಿಲ್ಲ. ಸೊ ಹಾಗಾಗಿ ನಾನು ಮಾಡಿಸಿಲ್ಲ. ನನ್ನ ಡರ್ಮಟಾಲಜಿಸ್ಟ್ ಹೇಳಿರೋದಷ್ಟೇ, ತೀರಾ ಸಣ್ಣ ಆಗಕ್ಕೆ ಹೋಗ್ಬೇಡ, ತೀರಾ ದಪ್ಪನೂ ಆಗ್ಬೇಡ, ಮೇಂಟೈನ್ ಮಾಡು. ಈ ಒಂದು ವಾರ ವರ್ಕೌಟ್ ಮಾಡಿದ್ರೆ ಮುಂದಿನ ವಾರ ಮಾಡಬೇಡ. ಸೊ ಆವಾಗ ಫೇಸಲ್ಲಿ ಫ್ಯಾಟ್ ಲಾಸ್ ಆಗಲ್ಲ, ಅದನ್ನ ಹಾಗೆ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದಾರೆ. ನಾನು ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಅಭಿಮಾನಿಗಳು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಯಾವ್ದಾದ್ರು ಒಂದೆರಡನ್ನ ಹೇಳೋದಾದ್ರೆ? ಬ್ಯೂಟಿ ಟಿಪ್ಸ್ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಿ. ಅದೇ, ನೀವು ಚೆನ್ನಾಗಿ ನಿದ್ದೆ ಮಾಡ್ತು ಅಂದ್ರೆ ಸ್ಕಿನ್ ಬ್ರೀತ್ ಆಗುತ್ತೆ. ಸ್ಕಿನ್ ಬ್ರೀತ್ ಆದಾಗ ಆಟೋಮೆಟಿಕ್ಲಿ ಸ್ಕಿನ್ ಕ್ಲಿಯರ್ ಆಗೇ ಆಗುತ್ತೆ. ಅದೇ ನೀವು ನಿದ್ದೆ ಮಾಡಿಲ್ಲ ಅಂತಂದಾಗ ಬಾಡಿ, ಆಕ್ಚುಲಿ ನಾವು ನಿದ್ದೆ ಮಾಡಿದಾಗ ಬಾಡಿ ಫ್ಯಾಟ್ ಬರ್ನ್ ಆಗುತ್ತೆ, ಸ್ಕಿನ್ ಬ್ರೀತ್ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಪ್ರಾಪರ್ ನಿದ್ದೆ, ಪ್ರಾಪರ್ ಹೆಲ್ದಿ ಊಟ, ಆಮೇಲೆ ನೀರು, ಇದಿಷ್ಟು ಕಂಪಲ್ಸರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.